ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಫ್ರೈಡೇ ವ್ಲಾಗ್ ಇದು. ಬೆಳಗ್ಗೆ ನಾನು ಎದ್ದ ತಕ್ಷಣ ಒಂದು ಸ್ಪೂನು ಜವಾರಿ ಆಕಳು ದೇಸಿ ಹಸು ಇರುತ್ತಲ್ಲ, ಅದರ ತುಪ್ಪನ ಒಂದು ಸ್ಪೂನ್ ನಾನು ಡೈಲಿ ತೊಗೋತೀನಿ. ಸ್ವಲ್ಪ ಸ್ಕಿನ್ನೆಲ್ಲ ಸ್ವಲ್ಪ ಡ್ರೈ ಆದಂಗೆ ಅನಿಸ್ತಿತ್ತು. ಈ ತುಪ್ಪನ ಸೇವಿಸೋದ್ರಿಂದ ಸ್ವಲ್ಪ ಸ್ಕಿನ್ ಗ್ಲೋ ಆಗುತ್ತೆ ಅಂತ ನನಗೆ ಯಾರೋ ಹೇಳಿದರು. ಅದಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನೆಕ್ಸ್ಟ್ ನಿನ್ನೆ ದೋಸೆಗೆ ರುಬ್ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ದೋಸೆ ಹಿಟ್ಟು. ಸ್ವಲ್ಪ ಕೆಳಗಡೆ ಸ್ವಲ್ಪ ಚೆಲ್ಲೋಗಿತ್ತು. ಮತ್ತು ನಾನು ಅದು ಕೆಳಗಡೆ ನೀಟಾಗಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು ಬಟ್ಟೆನ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಅದನ್ನೆಲ್ಲ ತೆಗಿತಿದ್ದೀನಿ. ಈ ಥರ ಬೇಸಿಗೆ ಟೈಮಲ್ಲಿ ಅಷ್ಟೇ ಜಾಸ್ತಿ ನಾನು ನೋಡಿರೋದು. ಈ ಥರ ಉಬ್ಬೋದೆಲ್ಲ ಹೀಟು ಜಾಸ್ತಿ ಇರಬೇಕು ಈ ಥರ ಫರ್ಮೆಂಟ್ ಆಗಬೇಕಂದ್ರೆ. ಮತ್ತು ನಮ್ಮದು ಕ್ವಾಂಟಿಟಿ ಎಷ್ಟು ಹಾಕ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಾನು ಏನಿಲ್ಲ ದೋಸೆ ಮಾಮೂಲಿ ರೇಷನ್ ಅಕ್ಕಿ ಬರುತ್ತಲ್ಲ, ರೇಷನ್ ಅಕ್ಕಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಅಥವಾ ತೊಗರಿಬೇಳೆ ಯಾವುದಾದ್ರೂ ಒಂದು ಸ್ಪೂನ್ ಹಾಕ್ಬೋದು ಅಷ್ಟೇ, ಮೆಂತೆ. ಮತ್ತು ನಾನೇನು ಅಂದ್ಕೊಂಡಿದ್ದೆ, ಇದು ಸೆಟ್ ದೋಸೆ ಬರುತ್ತಲ್ಲ ಆ ದೋಸೆ ತಿನ್ನಬೇಕಂತ ನನಗೆ ತುಂಬ ಆಸೆ ಇತ್ತು. ಆ ದೋಸೆ ಮಾಡಬೇಕಾದ್ರೆ ನಾವು ಚುರುಮರಿ ಹಾಕ್ತೀವಿ, ಮಂಡಕ್ಕಿ ಬರುತ್ತಲ್ಲ ಚುರುಮರಿ, ಅದನ್ನು ಹಾಕ್ತೀವಿ. ಇಲ್ಲ ಗರಿ ಬೇಕು ಅಂದರೆ ರೈಸ್ ಹಾಕ್ಕೋಬೋದು. ನಾನು ಸ್ವಲ್ಪ ರೈಸು ಮತ್ತು ಸ್ವಲ್ಪ ಚುರುಮರಿ ಹಾಕಿದ್ದೆ. ನನಗೆ ಸೆಟ್ ದೋಸೆ ತಿನ್ನಬೇಕಂತ ತುಂಬ ದಿನದಿಂದ ಅನಿಸಿತ್ತು. ಮಕ್ಕಳೂ ದೋಸೆ ಅಂತ ಹೇಳ್ತಾಯಿದ್ರು, ಅದಕ್ಕೆ ಅದನ್ನು ಮಾಡಿದೆ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕಲರ್ಗೆ ಅಂತ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಗೆ ಬೇಕಾದರೆ ಹಾಕ್ಕೋಬೋದು. ನಾನು ಸೋಡಾ ಎಲ್ಲ ಹಾಕಲ್ಲ. ನಮ್ಮ ಮನೇಲಿ ಮಕ್ಕಳು ಇರೋದ್ರಿಂದ ಸೋಡಾ ಎಲ್ಲ ಯೂಸ್ ಮಾಡಲ್ಲ. ನೆಕ್ಸ್ಟು ಪಲ್ಯಕ್ಕೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಸಾಗು ಟೈಪು. ನಂಗೆ ಡ್ರೈ ಇದ್ದರೆ ಅದು ಸ್ವಲ್ಪ ತಿನ್ನೋಕೆ ಇಷ್ಟ ಅನಿಸಲ್ಲ. ಇಲ್ಲಿ ಈರುಳ್ಳಿನೆಲ್ಲ ಬಿಡಿಸ್ಕೊತಿದ್ದೀನಿ, ಸಿಪ್ಪೆ ಬಿಡಿಸ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿ ಈರುಳ್ಳಿನ ಕಟ್ ಮಾಡಿಕೊಂಡೆ. ನೆಕ್ಸ್ಟು ಈರುಳ್ಳಿನ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಚಿಕ್ಕ ಮಕ್ಕಳು ಇರೋದ್ರಿಂದ ನಾನು ಉದ್ದುದ್ದೇ ಕಟ್ ಮಾಡಿದರೆ ಅವ್ರು ಸೈಡ್ಗೆ ಇಟ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ. ಸ್ವಲ್ಪ ಟೊಮೆಟೊ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಸಾಗು ರೀತಿ ಮಾಡ್ತಿರೋದ್ರಿಂದ ಟೊಮೆಟೊನ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ನಾನು ಒಂದು ಸ್ಕಿನ್ನ ಈ ಥರ ಮಾಡ್ತಿದ್ದೀನಿ. ಸ್ಕಿನ್ಗೆ ಸ್ವಲ್ಪ ಐಸ್ ವಾಟರ್ ಹಾಕ್ಕೊಂಡು ಅದರಲ್ಲಿ ಡಿಪ್ ಮಾಡ್ತಿದ್ದೀನಿ ಫೇಸ್. ಸ್ವಲ್ಪ ನನಗೆ ಕಣ್ಣೆಲ್ಲ ಸ್ವಲ್ಪ ಉರಿ ಅನ್ನಿಸ್ತಾ ಇತ್ತು. ಹಾಗಾಗಿ ಇದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ. ನೆಕ್ಸ್ಟು ನಾನು ಡೈಲಿ ದ್ರಾಕ್ಷಿನ ನೆನೆ ಹಾಕಿ ಕುಡಿತೀನಿ. ಇದರಿಂದ ಸ್ವಲ್ಪ ಬ್ಲಡ್ ಎಲ್ಲ ಪ್ಯೂರಿಫೈ ಆಗುತ್ತೆ ಅಂತ ಅಂದ್ಕೊಂಡು ಕುಡ್ತಾಯಿದ್ದೀನಿ. ರಾತ್ರಿ ಏನಿಲ್ಲ, ಒಂದು ಸ್ವಲ್ಪ ದ್ರಾಕ್ಷಿನ ನೆನೆ ಇಡೋದು. ಬೆಳಗ್ಗೆ ಟೈಮ್ ಇದನ್ನು ನೀರನ್ನು ಕುಡಿಬೇಕು. ನೀರನ್ನು ಚೆಲ್ಲಬಾರ್ದು ಅದನ್ನೆಲ್ಲ. ನೀರನ್ನು ಕುಡಿದು ಫಸ್ಟ್ ನೀರು ಕುಡಿದು ಆಮೇಲೆ ದ್ರಾಕ್ಷಿ ತಿನ್ನಬೇಕು. ದ್ರಾಕ್ಷಿ ತಿಂದು ನೀರು ಕುಡಿಬಾರ್ದು. ನಾನು ನೀರು ಕುಡಿದು ಆಮೇಲೆ ದ್ರಾಕ್ಷಿನ ತಿಂದೆ. ನೆಕ್ಸ್ಟ್ ಇಲ್ಲಿ ಪಲ್ಯ ಮಾಡೋಕೆ ಇಟ್ಕೊತಿದ್ದೀನಿ. ಇದು ಸಾಗು ಮಾಡೋದೆಲ್ಲ ತುಂಬ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲೂ. ಸ್ವಲ್ಪ ಎಣ್ಣೆ, ಆಮೇಲೆ ಜೀರಿಗೆ, ಸಾಸಿವೆ, ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ನಾರ್ಮಲಾಗಿ ಟಮಾಟನೂ ಹಾಕ್ಕೊಂಡು ಅರಿಶಿನ ಮತ್ತು ಧನಿಯಾ ಪೌಡ್ರು, ನಾನು ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ. ಸಾಂಬಾರು ಪೌಡ್ರ್ ಹಾಕ್ಕೊಂಡು ನೆಕ್ಸ್ಟ್ ನಿಮ್ಮ ಮನೇಲಿ ಯಾವ ಮಸಾಲೆ ಇದೆ, ಗರಂ ಮಸಾಲೆ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡೆ. ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನಾನು ಸಾಗು ರೀತಿ ಮಾಡೋದ್ರಿಂದ ನೀರು ಹಾಕ್ಕೊತಿದ್ದೀನಿ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಡ್ರೈ ಮಾಡ್ಕೊಳ್ಳೋಂಗಿದ್ರೆ ಡ್ರೈ ಮಾಡ್ಕೊಳ್ಳಿ. ಅಷ್ಟೇ. ನಾನು ನೀರು ಹಾಕಿ ಸ್ವಲ್ಪ ಕುದಿಯೋಕೆ ಇಡ್ತಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಇದಾಗಬೇಕು ಅದರಲ್ಲಿ. ಅದಾದಮೇಲೆ ಸ್ವಲ್ಪ ಕುದಿಸಿರೋ ಮ್ಯಾಶ್ ಮಾಡಿ ಆಲೂಗಡ್ಡೆನ ಹಾಕಿ ಸ್ವಲ್ಪ ಬೇಯೋಕೆ ಇಡ್ತಿದ್ದೀನಿ, ಲಿಡ್ ಕ್ಲೋಸ್ ಮಾಡಿ. ನೆಕ್ಸ್ಟ್ ನನ್ನ ಮಗಳು ಆ ಪಲ್ಯದ ಟೇಸ್ಟ್ ಹೆಂಗಿದೆ ನೋಡ್ತೀನಿ ಮಮ್ಮಿ, ಸ್ವಲ್ಪ ಹಾಕಿ ಕೈಯಲ್ಲೇ ಅಂತ ಅಂದಳು. ಹಾಗಾಗಿ ಅವಳಿಗೆ ಟೇಸ್ಟ್ ಮಾಡೋಕ್ಕಂತ ಹಾಕಿದೆ. ಅವಳು ಟೇಸ್ಟ್ ಮಾಡಿ ಚೆನ್ನಾಗಿದೆ, ಸೂಪರಾಗಿದೆ ಅಂತ ಹೇಳಿದ್ಲು. ನೆಕ್ಸ್ಟ್ ಮಕ್ಕಳಿಗೆ ನಾನು
ಮಕ್ಕಳಿಗೆ ಅಂತಲ್ಲ, ನನಗೂ ಎಲ್ಲರಿಗೂ ಮನೆಯಲ್ಲಿ ಸ್ವಲ್ಪ ಶೇಂಗಾ, ಬಾದಾಮಿ ಮತ್ತು ಬಿಳೆ ಕಾಬೂಲ್ ಚೆನ್ನಾಗಿರುತ್ತಲ್ಲ, ಅದನ್ನು ನೆನೆ ಹಾಕಿರ್ತೀನಿ. ಅದನ್ನು ಸ್ವಲ್ಪ ಕನ್ಸ್ಯೂಮ್ ಮಾಡ್ತೀನಿ ಬೆಳಗ್ಗೆ ಟೈಮು. ಇದರಿಂದ ಸ್ವಲ್ಪ ಮಕ್ಕಳಿಗೂ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಾದಾಮಿ ಎಲ್ಲ ಸ್ವಲ್ಪ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂತೇಳಿ ದೋಸೆ ಮಾಡೋಕೆ ಇಟ್ಕೊತಿದ್ದೀನಿ. ಇದೆಲ್ಲ ಬೇಗನೆ ಮಾಡ್ತಿದ್ದೀನಿ. ನನಗೆ ಸ್ಕೂಲ್ ಟೈಮ್ಗೆ ಅನ್ನೋಷ್ಟಿಗೆ ಎಲ್ಲ ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ವೀಡಿಯೋ ಶೂಟ್ ಬೇಗನೆ ಮಾಡಿದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ದೋಸೆ ಮಾಡೋಕ್ಕೆ ಈಗ ಪ್ಯಾನ್ ಇದು ಕ್ಯಾಸ್ಟ್ ಐರನ್ ತವ, ನಾನ್ ಸ್ಟಿಕ್ ಅಲ್ಲ. ಚೆನ್ನಾಗಿ ಬರುತ್ತೆ. ಇದು ನಾವು ಹೆಂಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಇಟ್ಕೋಬೇಕು ತವಾನ, ಕ್ಯಾಸ್ಟ್ ಐರನ್ದು. ದೋಸೆ ಹಾಕಿ ಸ್ವಲ್ಪ ಅದ್ರ ಮೇಲೆಲ್ಲ ಎಣ್ಣೆ ಹಾಕಿ ದೋಸೆ ಮಾಡೋಕೆ ಇಟ್ಕೊಂಡೆ. ಈ ಕ್ಯಾಸ್ಟ್ ಐರನ್ ತವ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಇದನ್ನು ಯೂಸ್ ಮಾಡೋದು ಬೆಟರು. ನಾನಿಲ್ಲಿ ಸೆಟ್ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮಕ್ಕಳಿಗೆಲ್ಲ ಅದು ಬಾಕ್ಸಿಗೆ ಮಸಾಲೆ ದೋಸೆ ತುಂಬ ದೊಡ್ಡದಾಗುತ್ತೆ, ಹಾಗೆ ಅದು ಬಾಕ್ಸಲ್ಲಿ ಸರಿಯಾಗಿ ಆಗೋಲ್ಲ ಅಂಥೇಳಿ ಸೆಟ್ ದೋಸೆನೇ ಮೆತ್ತಗಿರೋ ದೋಸೆನೇ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಮಾಡಿ ಬಾಕ್ಸ್ಗೆಲ್ಲ ಹಾಕಿದೆ. ಇದು ಹಸ್ಬೆಂಡ್ ಕೂಡ ಬಾಕ್ಸ್ಗೆ ಹಾಕ್ಕೊಡು ನನಗೆ ಅಂತ ಹೇಳಿದರು. ಅವರು ಒಂದೊಂದು ದಿನ ಬಾಕ್ಸ್ ತೊಗೊಂಡು ಹೋಗ್ತಾರೆ, ಒಂದೊಂದು ದಿನ ತೊಗೊಂಡು ಹೋಗಲ್ಲ. ಅವ್ರಿಗೆ ಹೆಂಗೆ ಡಿಪೆಂಡ್ ಆಗುತ್ತೋ, ಯಾವ ಥರ ಅಡ್ಜಸ್ಟ್ ಆಗುತ್ತೋ ಆ ಥರ. ಏನಾದ್ರು ಬಾಕ್ಸ್ ಬೇಕು ಅಂತಂದರೆ ಅಡ್ವಾನ್ಸಾಗಿ ಹೇಳಿರ್ತಾರೆ ನನಗೆ. ಅವತ್ತು ಹಸ್ಬೆಂಡ್ ಲಂಚ್ ಬಾಕ್ಸ್ನು ಹಾಕಿ ರೆಡಿ ಮಾಡಿ ಇಟ್ಟೆ. ನೆಕ್ಸ್ಟ್ ಈಗ ನಾನು ಸ್ನಾನ ಮಾಡಿಲ್ಲ, ಇನ್ನು ಸ್ನಾನ ಮಾಡಿ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈಗ ನೆಕ್ಸ್ಟು ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ವಿಡಿಯೋನ ಪೂರ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ, ವಿಡಿಯೋ ಲೆಂತ್ ಆಗುತ್ತೆ ಅಂಥೇಳಿ ಸ್ವಲ್ಪ ದೀಪ ಹಚ್ಚಿ ಅಗರಬತ್ತಿ ಹಚ್ಚೋದಷ್ಟೇ ಶೂಟ್ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿಸಿದೆ. ಅಷ್ಟೊತ್ತಿಗೆ ನಮ್ಮ ಪಾಪುನೂ ಎದ್ದು ಬಂತು. ಅದನ್ನು ಹೋಗಿ ಕರ್ಕೊಂಡು ಬಂದೆ. ಪೂಜೆ ರೂಮಲ್ಲಿ ಅಲ್ಲಿ ಕೆಳಗಡೆ ಕೂರಿಸಿದ್ದೀನಿ. ಇಲ್ಲಾಂದರೆ ಅವಳು ಬೆಂಕಿ ಅದೆಲ್ಲ ಇಟ್ಕೊಳಕ್ಕಂತಲೇ ಏನಾದರೂ ಬರ್ತಾನೆ ಇರ್ತಾಳೆ. ತುಂಬ ಜಾಗ್ರತೆಯಾಗಿ ನೋಡ್ಕೋಬೇಕು, ಪಾಪು ಇದೆ ಅಲ್ವ. ಅದಕ್ಕೆ ಪೂಜೆ ಎಲ್ಲ ನೀಟಾಗಿ ಒಂದು ಮನಃಶಾಂತಿ ನೆಮ್ಮದಿಯಾಗಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬೆಳಗ್ಗೆ ಹರಿಬರಲ್ಲಿ ಟೆನ್ಷನಲ್ಲಿ ಮಾಡಿರ್ತೀನಿ. ಪೂಜೆ ಮಾಡಿದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಮನಸ್ಸಿಗೆ, ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ಈಗ ನೋಡಿ ಅದನ್ನು ಹಿಡಿಯೋಕ್ಕಂತಲೇ ಹೋಗ್ತಿದೆ ನಮ್ಮ ಪಾಪು. ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿಕೊಂಡೆ. ಪಾಪು ಇರೋದರಿಂದ ಫುಲ್ ಲೆಂತಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ. ವಿಡಿಯೋ ಕೂಡ ಅಷ್ಟೇ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ಪಾಪು ಇರೋದ್ರಿಂದ ತುಂಬ ಟೆನ್ಷನ್ ಇತ್ತು. ನೆಕ್ಸ್ಟ್ ಪೂಜೆ ಮಾಡಿ ನಾನು ಕೂಡ ಟಿಫಿನ್ ಮಾಡಿರಲಿಲ್ಲ ಬೆಳಗ್ಗೆ. ಅದೇ ಸ್ವಲ್ಪ ಕಡಲೆಕಾಳು, ಶೇಂಗಾ ಮತ್ತು ಬಾದಾಮಿ ಅದನ್ನೇ ತಿಂದು, ಮತ್ತು ಸ್ವಲ್ಪ ದ್ರಾಕ್ಷಿ ಅದರ ನೀರಷ್ಟೇ ಕುಡಿದಿದ್ದೆ. ತುಂಬ ಹಸಿವಾಗ್ಬಿಟ್ಟಿತ್ತು. ಇದೆಲ್ಲ ಕೆಲಸ ಮಾಡೋಷ್ಟಿಗೆ ಬೆಳಗ್ಗೆ 10 ಗಂಟೆ ಆಗಿತ್ತು. ಸರಿ, ನಾನೀಗ ಟಿಫಿನ್ ಮಾಡೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.